ಮಾತೃಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಈಗ ನಮ್ಮ ಜೊತೆ ಇದ್ದಾರೆ ಮಾಣಿಕೇಶ್ ಪಾಟೀಲ್ ಕರ್ವೆ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಈಗ ಸಮಾಜ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾಣಿಕೇಶ್ ಚನ್ನಬಸಪ್ಪ ಪಾಟೀಲ್ ಮಿರ್ಜಾಪುರ ಅವರು ಈಗ ನಮ್ಮ ಬೀದರ್ ನಗರದಲ್ಲಿದ್ದಾರೆ. ಅವರು ಪ್ರಯಾಗ್ರಾಜ್ನ ಒಂದು ಪ್ರವಾಸಕ್ಕೆ ಹಾಕೊಂಡು ವಾಪಸ್ ಬಂದಿದ್ದಾರೆ. ಮಹಾಕುಂಭಮೇಳ 144 ವರ್ಷಗಳ ನಂತರ ಬರ್ತಕ್ಕಂಥ ಈ ಕುಂಭಮೇಳದ ಪ್ರಯಾಗ್ರಾಜ್ಗೆ ಹೋಗಿ ಬಂದಿದ್ದಾರೆ. ಏನು ಅವರ ಅನಿಸಿಕೆ ಮತ್ತು ಅನುಭವ ಯಾವ ಥರ ಆಗಿದೆ ಅಂತಕ್ಕಂಥ ಕೇಳೋಣ. ಭಾಳ ಜನ ಅಷ್ಟು ಭಯ ಪಡ್ತಾ ಇದ್ರು, ಸರ್ ಹಾಗಾಗಿದೆ ಹೀಗಾಗಿದೆ ಅಂತೇಳಿ. ಯಾವ ರೀತಿ ದರ್ಶನವನ್ನು ಪಡ್ತಾ ಇದ್ದಾರೆ? ನಾವು ಕುಂಭಮೇಳ ಪ್ರಯಾಗ್ರಾಜ್ಗೆ ಇಲ್ಲಿಂದ 1130 ಕಿಲೋಮೀಟರ್ ಬೈ ಟಿ ಕಟ್ಕೊಂಡು ಹೋಗಿದ್ದೆವು. ನಾವು 11 ಜನ ಹೋಗಿದ್ದಾಗ ನಮಗೆ ಅಲ್ಲಿ ಒಂದು ದಿವ್ಸ ಮುಂಚೆ ಹೋಗಿನ ಕಡೆ ನಮಗೆ ಸೆಂಟ್ರ್ ಸಿಟಿದಾಗೆ ನಮಗೆ ಪಾರ್ಕಿಂಗ್ ಸಿಕ್ಕಿತ್ತು. ನಾವು ಪಾರ್ಕಿಂಗ್ದಿಂದ ಹಾರ್ಡ್ಲಿ ಏನಪ್ಪ ಅಂತಂದ್ರೆ ಒಂದು 6 ಕಿಲೋಮೀಟರ್ದಾಗ ನಮ್ದು ಟೆಂಟ್ ಇತ್ತು. ಕೇವಲ 6 ಕಿಲೋಮೀಟರ್ ದೂರ ಟೆಂಟ್ ಇತ್ತು. 6 ಕಿಲೋಮೀಟರ್ ಟೆಂಟ್. ನಂತರ ಟೆಂಟ್ ಅಂತಂದ್ರೆ ಇಲ್ಲಿ ಎಂತ ನಗರ ಮಾಡ್ಯಾರ ಅಂತಂದ್ರೆ ನದಿ ತಟ್ಟಿನ ರೀತಿ ಇರ್ತದಲ್ಲ, ಆ ರೀತಿದಾಗೆ 60 ಕಿಲೋಮೀಟರ್ ಒಂದು ಮಹಾನಗರ ಸ್ಥಾಪನೆ ಮಾಡ್ಯಾರ. ಅದ್ರೊಳಗ ದೊಡ್ಡ ಯೋಗಿಗಳು, ಆದಿಯೋಗಿಗಳು ಮತ್ತು ದಿಗಂಬರ್ಗಳು ಮತ್ತೇನಪ್ಪ ಅಂತಂದ್ರೆ ಎಲ್ಲಾ ಟೈಪ್ ಸಾಧುಗಳು ಆಲ್ ಓವರ್ ಇಂಡಿಯಾದಿಂದ ನಾಗಾ ಸಾಧುರು ಅವ್ರು ಇವ್ರೆಲ್ಲಾನೇ ಇದ್ದರು. ಏನಪ್ಪಾ ಅಂತಂದ್ರೆ ಅವತ್ತು ನಾವು ಮುನಿ ಅಮಾಸಿ ಕಡೆಯಿಂದ ಹೋಗಿದ್ದೆವು. 29 ಡೇಟ್ ಇತ್ತು. ಅಂದ್ರೆ ನೀವು ಯಾವಾಗ ಮುಟ್ರಿ? 28ಗೆ ಮುಟ್ಟಿದಿರ್ತಾವು. ನಾವು 28 ರೀಚ್ ಆಗಿದ್ದೆವು. 29 ಡೇಟಿಗೆ ನಮ್ದು ಸ್ನಾನ ಮಾಡ ಅಭಿಲಾಷ ಇತ್ತು. ನಾವು 28 ಸ್ನಾನ ಮಾಡಿದೆವು, 29 ಸ್ನಾನ 2 ದಿವಸ ಮಾಡಿದ್ರಿ. 2 ದಿವಸ ಸ್ನಾನ ಮಾಡಿದೆವು. 28 ಗಂಗಾ ತಟ ಮಾಡಿದೆವು. 29 ನಾವು ತ್ರಿವೇಣಿ ಸಂಗಮದಾಗ ಮಾಡಿದೆವು. ಏನಪ್ಪಾ ಅಂತಂದ್ರ ಅಲ್ಲಿ ಏನಾಗ್ಯದ ಅಂತಂದ್ರ ನಮ್ಮಲ್ಲಿ ಬೀದರ್ದಾಗ ಒಂದು ಸಮಾವೇಶ ಆಗಿತ್ರಿ. ಏಕ್ ಮರಾಠ ಲಾಕ್ ಮರಾಠ. ಏಕ್ ಮರಾಠ ಲಾಕ್ ಮರಾಠದಾಗ ಯಾವ ಟೈಪ್ ನಮ್ ಬೀದರ್ ಪೂರಾ ಬ್ಲಾಕ್ ಆಗಿತ್ತಲ್ಲ ಒಂದ್ 2 ತಾಸ ಕಡೆಂದು, ಆ ಟೈಪ್ ಆ ಊರೇ ಬ್ಲಾಕ್ ಆಗಿತ್ರಿ. ಪೂರಾ ಆ ಕಡೆಯಿಂದ ಈ ಕಡೆಗೆ ಏನಪ್ಪಾ ಅಂತಂದ್ರೆ ಒಂದು 100 ಫೀಟ್ ರೋಡಿನ ಮ್ಯಾಗ ಒಂದ್ 10,000 ಮಂದಿ ನಿಂತಿರಂತಂದ್ರೆ ಟೋಟಲ್ ಅವತ್ತಿನ ಡೇಟ್ನಾಗ ಒಂದು 2 ಕೋಟಿ 3 ಕೋಟಿ ಜನ ಬಂದಿತ್ತು. ಹಂಗಾಗಿ ಒಂದ್ ಸ್ವಲ್ಪ ಏನಾಗ್ಯದ ಸ್ವಲ್ಪ ಒಬ್ರದೊಬ್ಬರು ಏನೋ ಒಂದು ಮಿಸ್ಗೈಡ್ ಮಾಡಿ ಫ್ರೀ ಆಗಿ ಇನ್ನೊಂದು ಅವಘಡ ಆಗ್ಯದ. ಆಗಿಲ್ಲ ಅಂತ ಹೇಳಿಲ್ಲ, ಬಟ್ ಜನನು ಅಂತ ಪರಿಸ್ಥಿತಿ ಸೇರಿತ್ತು. ಹಂಗಾಗಿ ನಾವು ಸುಖದಾಗ ಹೋಗಿ ಸುಖದಾಗ ಬಂದಿದ್ದೆವು, ನಮ್ಗೇನು ಟೆನ್ಷನ್ ಆಗಿಲ್ಲ. ಬಟ್ ಬರ ಮುಂದೆ ಏನು ನಮ್ಮ ಗಾಡಿ ಸೆಂಟ್ರ್ ಸಿಟಿದಾಗ ಇತ್ತಲ್ಲ, ಆ ಸೆಂಟ್ರ್ ಸಿಟಿದಾಗಿಂದು ಗಾಡಿ ಹೊರಗೆ ತೆಕ್ಕೊಂಡು ಬರ್ಲಾಕ ನಮಗೆ ಕೇವಲ 20 ಕಿಲೋಮೀಟರ್ಗೆ ಕಮ್ಸೆ ಕಮ್ 12 ತಾಸು ಖಾಲಿ ನಮಗೆ ಎಕ್ಸಿಟ್ ತರ್ಲಾಕ ಅಷ್ಟೊಂದು ಟ್ರಾಫಿಕ್ 20 ಕಿಲೋಮೀಟರ್ ಹೊರಗೆ ಬರ್ಲಿಕ್ಕೆ ತರ ಕಡೆಯಿಂದ 12 ತಾಸು ಹತ್ತದ. ಅವ ನಂತರ ನಾವು ಸುಖವಾಗಿ ಬಂದಿದ್ದೆವು. ಅಂತ ಪರಿ ಏನೂ ಇಲ್ಲ. ನಾವು ಹೋಗೋರಿಗೆ ಒಂದೇ ಆಶ್ವಾಸನೆ ಕೊಡ್ತೇವು, ಏನಪ್ಪಾ ಅಂತಂದ್ರೆ ಪಾರ್ಕಿಂಗ್ ಅದು ದೂರ ಇರ್ತಾವ, ಯಾರ್ದಿಂದ ಕೈಲಿ ನಡೆದಾಯ್ತದ ಅವರೇ ಮುಂದಾಗ ಹೋಗ್ರಿ. ಒಂದು 40ರಿಂದ 50 ಕಿಲೋಮೀಟರ್ ನೀವು ವಾಕ್ ಮಾಡೋ ಕೆಪಾಸಿಟಿ ಇದ್ರೆ ಹೋಗ್ರಿ. ಇಲ್ಲ ಅಂತಂದ್ರೆ ನಿಮಗೆ ಸ್ವಲ್ಪ ಹೈರಾಣ ಆಯ್ತದ ಅಂತ ಹೇಳ್ತೇವೆ. ಇವಾಗ ಸನಾತನದಿಂದ ಎಂದಿನ ಹಿಡಿದ ಸನಾತನ ಹುಟ್ಟ್ಯದ, ಎಂದಿನ ಹಿಡಿದ ಏನಪ್ಪಾ ಅಂತಂದ್ರೆ ಸಮುದ್ರ ಮಂಥನ್ ಆಗಿಂದದ. ಆಗಿನ ಹಿಡಿದ ಏನಪ್ಪಾ ಅಂತಂದ್ರೆ ಈಗಿನ ತಕ್ಕ ಕುಂಭಮೇಳ ಎಲ್ಲಾ ಕಾಲದಿಂದ ನಡ್ಕೋತ ಬಂದಿಂದ. ಇವತ್ತಲ್ಲ ನಾವತ್ತಲ್ಲ, ನಮ್ಮ ಭಾರತ ದೇಶ ಎಂದ್ ಹುಟ್ಟಿಂದದ ಅಂದಿನ ಹಿಡಿದ ಕುಂಭಮೇಳಗಳು 12 ವರ್ಷಿಗೆ ಆಯ್ತಾವ, 6 ವರ್ಷಿಗೆ ಆಯ್ತಾವ, 144 ವರ್ಷಿಗೆ ಆಯ್ತಾವ. ಅದ್ರ ಕಡೆಯಿಂದ ನಾವು ಒಂದು ಹಿಂದೂ ಧರ್ಮದಾಗ ಹುಟ್ಟಿ ನಮ್ದೊಂದು ಅಪೇಕ್ಷೆ ಅದಾಕಿ ನಾವು ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡ್ಬೇಕಂತೇಳಿ ನಮ್ದೊಂದು ಅಪೇಕ್ಷೆ ಇತ್ತು. ನಾವು ಹೋಗಿ ಪುಣ್ಯ ಸ್ನಾನ ಮಾಡಿದೆವು. ಬೀದರ್ ನಗರದ ಮಾಜಿ ಸದಸ್ಯರಾದ ಶ್ರೀಧರ್ ಬಂಗ್ಲೆ ಅವರಿಗೆ ಗಣರಾಜ್ಯೋತ್ಸವ ದಿನದಂದು ಜಿಲ್ಲಾ ಸಾಮಾಜಿಕ ಹೋರಾಟ ಎಂದು ಸಮಾಜ ಸೇವಾ ಪ್ರಶಸ್ತಿ ನೀಡಿದ ಜಿಲ್ಲಾ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇವರು ಒಬ್ಬರು ಕಟ್ಟ ಸಮಾಜ ಸೇವಕರು. ಬೀದರ್ ನಗರದಲ್ಲಿ ಒಂದು 100 ಮಂದಿ ಸಮಾಜ ಸೇವಕರು ರಿಯಲ್ ಆಗಿ ಹರ್ರ ಅಂತಂದ್ರೆ ಅದ್ರೊಳಗೆ ಇವ್ರು ಒಬ್ಬರ ಅಂತೇಳಿ ಅನ್ಕೋತೀನಿ. ಮತ್ತು ರಿಯಲ್ ಆಗಿ ಎಫರ್ಟ್ ಮಾಡ್ತಾರೆ. ಏನಪ್ಪ ಅಂತಂದ್ರೆ ಯಾರ್ಯಾರಿಗೆ ಏನಪ್ಪ ಅಂತಂದ್ರೆ ಸವಲತ್ತು ಇಲ್ಲ ಅವ್ರಿಗೆ ಸವಲತ್ತು ಕಡೆಯಿಂದ ಹಗಲು ಇರುಳು ಓಡಾಡಿ ಬೀದರ್ ಅಲ್ಲದೆ ಬೆಂಗಳೂರು ತಕ್ಕ ಓಡಾಡಕಸಿಂದು ನೌಕರಿ ಇಲ್ದವ್ರಿಗೆ ನೌಕರಿ ಮಾಡಿಕೊಟ್ರ. ಏನಪ್ಪ ಅಂತಂದ್ರೆ ವಿಧಿವೇರಿಗೆ ಪೆನ್ಷನ್ ಮಾಡಿಸ್ಕೊಟ್ರ. ಏನಪ್ಪ ಅಂತಂದ್ರೆ ಮತ್ತು ಕಟ್ಟ ಕಾಂಗ್ರೆಸ್ ಅಭಿಮಾನಿಯರ. ಮತ್ತು ಇವ್ರದಿಂದ ನಮ್ಮ ಬೀದರ್ದಾಗ ಏನಪ್ಪ ಅಂತಂದ್ರೆ ನಮ್ದು ರಾಜೀವ್ ಗಾಂಧಿ ಸರ್ಕಲ್ ಉತ್ಪನ್ನ ಆಗ್ಯದ. ಇವತ್ತಿಗೆ ಏನಪ್ಪ ಅಂತಂದ್ರೆ ಒಂದು 25 ವರ್ಷ ಆಯ್ತು ಅವ್ರು ರಾಜೀವ್ ಗಾಂಧಿ ಸರ್ಕಲ್ ಮಾಡಿ 93 ಹಿಡಿದು ಇಲ್ಲಿ ತಕ ಅವ್ರು ಇಯರ್ ಬೈ ಇಯರ್ ರಾಜೀವ್ ಗಾಂಧಿ ಸರ್ಕಲ್ ಎವ್ರಿ ಟೈಮ್ ಅವ್ರ ಇನ್ಸ್ಪೈರ್ ಆಗಿ ವರ್ಕ್ ಮಾಡ್ತಾರ. ಅವತ್ತಿಂದ ಏನಪ್ಪ ಅಂತಂದ್ರೆ झंडा वंदन ಮಾಡಿ ಅಲ್ಲಿಂದ ಪೂರಾ ಓಣಿ ಮಂದಿಗೆ ಊಟ ಅದು ಹಾಕಿಸಿ ಏನಪ್ಪ ಅಂತಂದ್ರೆ ಒಳ್ಳೆ ಸಮಾಜ ಸೇವೆ ಮಾಡ್ತಾರ. ಮತ್ತೇನಪ್ಪ ಅಂತಂದ್ರೆ ಹರ್ರೊಂದು ಇದ್ರೊಳಗೆ ನಾ ಮುಂದೆ ಅಂತೇಳಿ ಹರ್ರೊಂದು ಸಮಾಜ ಸೇವೆದಾಗ ಎದುರು ನಿಂದಿರ್ತಾರ. ಮುನ್ಸಿಪಾಲ್ಟಿದಿರಲಿ
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇರಲಿ, ಬಸ್ ಡಿಪೋದ್ ಇರಲಿ, ಯಾರು ಭೀ ಏನ್ರಿ ಸೌಲಭ್ಯ ವಂಚಿತರ ಅಂತಂದ್ರೆ ಇವ್ರು ಮುಂದಾಗಿ ಕೈಲಿ ರೊಕ್ಕ ಹಾಕಿ ಮಾಡಿನವ್ರು ಯಾರ ಅಂತಂದ್ರೆ ಶ್ರೀಧರ್ ಬಂಗ್ಲೆಯರ. ಅವ್ರಿಗೆ ಇವತ್ತು ಜಿಲ್ಲಾ ನಿಮ್ಮ ಸಮಾಜ ಸಿಗಲಿ ಅಂತ ನಾ ದೇವರ ಕಡೆ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಮಾಣಿಕೇಶ್ ಪಾಟೀಲ್. ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ ವಂದನೆಗಳು.